ದಾವಣಗೆರೆ ದಕ್ಷಿಣ ಕೈಪಡೆಗೆ ಸೇಫ್ ಆಗಿದೆಯಾ? ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ಗೆ ಸೇಫ್ ಅಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಡೆಗೆ ಸೇಫಾ ಅಥವಾ ಸೇಫ್ ಅಲ್ವಾ? ದಾವಣಗೆರೆ ದಕ್ಷಿಣ ಕೈ ತಪ್ಪಲಿದೆಯಾ ಕಾಂಗ್ರೆಸ್ಗೆ? ಬಿಜೆಪಿ ಪಾಲಿಗೆ ಇದು ಸುವರ್ಣ ಅವಕಾಶನ? ಇಷ್ಟು ದಿನದ ಲೆಕ್ಕವೇ ಬೇರೆ, ಈಗಿನ ಲೆಕ್ಕವೇ ಬೇರೆನಾ? ಉಪಕಣದಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಏನ್ ಹಾಗಾದ್ರೆ? ಸಮರ್ಥ ನಿಂತ್ರೆ ಹೇಗೆ, ಬೇರೆಯವರು ನಿಂತ್ರೆ ಹೇಗೆ? ಬಿಜೆಪಿಯಿಂದ ವಿನಯ್ ಕಣಕ್ಕಿಳಿದ್ರೆ ಕೈಗೆ ಕಷ್ಟನ? ಅಶ್ವವೇಗದಲ್ಲಿ ಈ ಹಿಂದಿನ 3 ಎಲೆಕ್ಷನ್ ರಿಸಲ್ಟ್ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ. ದಾವಣಗೆರೆ ದಕ್ಷಿಣ ಕೈಪಡೆಗೆ ಸೇಫ್ ಆಗಿದೆಯಾ? ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ಗೆ ಸೇಫ್ ಅಲ್ವಾ? ದಾವಣಗೆರೆ ದಕ್ಷಿಣ ಕೈ ತಪ್ಪಲಿದೆಯಾ ಭದ್ರಕೋಟೆ? ಶಾಮನೂರು ಶಿವಶಂಕರಪ್ಪ ಅವರು ಅಷ್ಟರ ಮಟ್ಟಿಗೆ ತಮ್ಮ ನಿಲುವನ್ನ ಇಟ್ಕೊಂಡು ಪಕ್ಷವನ್ನ ಮುನ್ನಡೆಸಿಕೊಂಡು ಅದರ ಜೊತೆಗೆ ತಮ್ಮ ವರ್ಚಸ್ಸನ್ನ ಮುನ್ನಡೆಸಿಕೊಂಡು ಶಿಕ್ಷಣಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಟ್ಟು ಅವ್ರದೇ ಆದಂತ ಒಂದು ಹೆಸರನ್ನ, ಅವ್ರದೇ ಆದಂತ ಒಂದು ಚಾಪನ್ನ ಮೂಡಿಸ್ಕೊಂಡು ಬಂದಂತ ಕ್ಷೇತ್ರ ಕಾಂಗ್ರೆಸ್ಗೆ ಒಂದು ಭದ್ರಕೋಟೆ. ಬಟ್ ಇಲ್ಲಿ ಕಾಂಗ್ರೆಸ್ನ ಕೈ ತಪ್ಪುತ್ತಾ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇಷ್ಟು ದಿನದ ಲೆಕ್ಕಾಚಾರ ಒಂದಾದ್ರೆ ಇನ್ನು ಮುಂದಿನ ಲೆಕ್ಕಾಚಾರ ಹೇಗಿರುತ್ತೆ? ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಶೇಷಗಳನ್ನ ನಾವು ಇಲ್ಲಿ ನೋಡ್ತಾ ಹೋದ್ರೆ 4 ಅವಧಿಗೂ ಶಾಮನೂರು ಶಿವಶಂಕರಪ್ಪ ಶಾಸಕರಾಗಿರ್ತಾರೆ. 2008, 2013, 2018, 23ರಲ್ಲಿ ಗೆಲುವು ಅವ್ರದೇ ಆಗಿರುತ್ತೆ. ಕ್ಷೇತ್ರದ ಮತದಾರರ ಸಂಖ್ಯೆ 2,31,683. ಸೊ ಇಲ್ಲಿ ಪುರುಷ ಮತದಾರರ ಸಂಖ್ಯೆ 1,13,654 ಪುರುಷ ಮತದಾರರು ಇರುವಂಥದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಇನ್ನು ಮಹಿಳಾ ಮತದಾರರ ಸಂಖ್ಯೆ 1,17,986 ಮಹಿಳಾ ಮತದಾರರ ಸಂಖ್ಯೆ ಇರುವಂಥದ್ದು. ಇನ್ನು ಅಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ 40% ಇದೆ. 40% ಮುಸ್ಲಿಂ ಮತದಾರರು. ಇನ್ನು SC ST ಕುರುಬರ ಮತ ನಿರ್ಣಾಯಕ. ನೋಡಿ, ದಾವಣಗೆರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಶಾಮನೂರು ಶಿವಶಂಕರಪ್ಪ ಅವರ ವರ್ಚಸ್ಸು ಯಾವ ಮಟ್ಟಿಗೆ ಇತ್ತು ಅಂತ ಅಂದ್ರೆ ಸತತವಾಗಿ 2008, 2013, 18, 2023ರಲ್ಲೂ ಕೂಡ ಸತತವಾಗಿ 4 ಬಾರಿ ಹಾಗೆ ಗೆಲುವನ್ನು ಸಾಧಿಸಿಕೊಂಡು ಬಂದಿದ್ರು. ಅಷ್ಟರ ಮಟ್ಟಿಗೆ ಅಲ್ಲಿ ಕೆಲಸವನ್ನ ಮಾಡಿದ್ರು. ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭದ್ರ ಕೋಟೆ ಅಂತಾನೆ ನಿರ್ಮಾಣವಾಗಿತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪ ಅವರು ಶಿಕ್ಷಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒತ್ತನ್ನ ನೀಡಿ ಸಹಾಯವನ್ನ ಒದಗಿಸಿಕೊಟ್ಟಿದ್ರು. ಬಡವರಿಗೆ ಅಲ್ಲಿ ಸಹಾಯವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಹೀಗಾಗಿ ಇದೀಗ ಕಾಂಗ್ರೆಸ್ ಸಮರ್ಥ ಅವರನ್ನ ಕಣಕ್ಕೆ ಇಳಿಸಿದ್ರೆ ಇತ್ತ ಬಿಜೆಪಿಯಿಂದ ವಿಜಯ್ ಕುಮಾರ್ ಅವರನ್ನ ಕಣಕ್ಕಿಳಿಸುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಸೊ ಇಷ್ಟು ಮಟ್ಟಿಗೆ ಈಗ ನಾವು ನೋಡ್ತಾ ಇದ್ದೀವಿ. ಇನ್ನು ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ 2023ರ ರಿಸಲ್ಟ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ನಿಂದ 84,292 ಮತಗಳನ್ನ ಪಡೆದುಕೊಂಡು ಗೆಲುವನ್ನ ಸಾಧಿಸ್ತಾರೆ. ಇನ್ನು ಅಜಯ್ ಕುಮಾರ್ ಬಿಜೆಪಿಯಿಂದ 56,410 ಮತಗಳನ್ನ ಪಡೆದುಕೊಳ್ತಾರೆ. ಶಾಮನೂರು ಗೆಲುವಿನ ಅಂತರ 27,888. ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತೆ ಗೆಲುವಿನ ಅಂತರ ಇರುವಂಥದ್ದು 27,888 ಮತಗಳು. 84,292 ಮತಗಳಿಂದ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದು ಬರ್ತಾರೆ. ಬಿಜೆಪಿಯಿಂದ ಅಜಯ್ ಕುಮಾರ್ ಸ್ಪರ್ಧೆಯಲ್ಲಿರ್ತಾರೆ. ಅಜಯ್ ಕುಮಾರ್ ಅವರು 56,410 ಮತಗಳನ್ನ ಪಡೆದುಕೊಳ್ತಾರೆ. ಇಲ್ಲಿ ಶಾಮನೂರು ಗೆಲುವಿನ ಅಂತರ 27,888 ಆಗುತ್ತೆ. ಬಟ್ ಈ ಬಾರಿಯ ಲೆಕ್ಕಾಚಾರ ಏನಾಗುತ್ತೆ?
ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ. ಇದೀಗ ದಾವಣಗೆರೆ ದಕ್ಷಿಣ 2018ರ ರಿಸಲ್ಟ್ ಅನ್ನ ನಾವು ಗಮನಿಸಿದಾಗ ಶಾಮನೂರು ಶಿವಶಂಕರಪ್ಪ ಅವರು 71,369 ಮತಗಳನ್ನ ಪಡೆದುಕೊಳ್ತಾರೆ 2018ರ ಎಲೆಕ್ಷನ್ ನಲ್ಲಿ. ಬಿಜೆಪಿಯಿಂದ ಯಶವಂತರಾವ್ ಜಾಧವ್ ಅವರು ಸ್ಪರ್ಧೆಯಲ್ಲಿರ್ತಾರೆ. 55,485 ಮತಗಳನ್ನ ಪಡೆದುಕೊಳ್ತಾರೆ. ಇಲ್ಲಿ ನೋಡಿ, ಶಾಮನೂರು ಗೆಲುವಿನ ಅಂತರ 15,884 ಆಗುತ್ತೆ. ಇನ್ನು ಅದೇ ರೀತಿಯಾಗಿ ದಾವಣಗೆರೆ ದಕ್ಷಿಣದ 2013ರ ರಿಸಲ್ಟ್ ಅನ್ನ ನಾವು ಗಮನಿಸಿ ನೋಡಿದಾಗ 66,320 ಮತಗಳಿಂದ ಆಯ್ಕೆ ಆಗ್ತಾರೆ ಶಾಮನೂರು ಶಿವಶಂಕರಪ್ಪ ಅವರು. ಸೈಯದ್ ಸೈಫುಲ್ಲಾ ಜೆಡಿಎಸ್ ಪಕ್ಷದವರು 26,162 ಮತಗಳನ್ನ ಪಡೆದುಕೊಳ್ತಾರೆ. ಅಲ್ಲಿ ಗೆಲುವಿನ ಅಂತರ, ಶಾಮನೂರು ಗೆಲುವಿನ ಅಂತರ ನೋಡಿ 40,158 ಮತ. ಬಿಜೆಪಿಯಿಂದ ನಾವು ಗಮನಿಸಿ ನೋಡಿದಾಗ ಅಲ್ಲಿ ಸಾಕಷ್ಟು ಮಟ್ಟದ ಅಂತರ ಅಲ್ಲಿ ಕಾಣಿಸಲಿಲ್ಲ. ಬಟ್ ಜೆಡಿಎಸ್ ಕನ್ನ ಕೇಳಿದಾಗ ಒಂದಿಷ್ಟು ಅಂತರ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಈ ಬಾರಿಯ ಎಲೆಕ್ಷನ್ ನಲ್ಲಿ ಇದೀಗ ವಿನಯ್ ಕುಮಾರನ್ನ ಅಲ್ಲಿ ಬಿಜೆಪಿ ಆಯ್ಕೆ ಮಾಡಿಕೊಂಡಿರುವಂತದ್ದು ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆದಂತ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಕೈ ತಪ್ಪುತ್ತಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದೆ.